2026ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತ ಮಾಡಲು ಅಮಿತ್ ಶಾ ಶಪಥ ಮಾಡಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮಹಾಬೇಟೆಯನ್ನು ನಡೆದಿದೆ. 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಹೊಡೆದುಹಾಕಿದೆ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಕೆಂಪು ಉಗ್ರರ ಮಹಾಬೇಟೆ. ಛತ್ತೀಸ್ಗಢದ ಕಾಡಿನಲ್ಲಿ ಅಡಗಿ ಕೂತಿದ್ದ ನಕ್ಸಲರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಮಾವೋವಾದಿಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕೆಂಪು ಉಗ್ರರನ್ನ ಮಟ್ಟ ಹಾಕಿದೆ. ಛತ್ತೀಸ್ಗಢದಲ್ಲಿ ಭಯಾನಕ ಆಪರೇಷನ್. ಭದ್ರತಾ ಪಡೆ ನಕ್ಸಲರ ನಡುವೆ ಫೈರಿಂಗ್. 27 ಮಾವೋವಾದಿಗಳ ಎನ್ಕೌಂಟರ್. 2026 ಮಾರ್ಚ್ 31ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತವನ್ನಾಗಿ ಮಾಡೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಪಥ ಮಾಡಿದ್ದಾರೆ. ಕಾಡಿನೊಳಗೆ ಅವಿತು ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು, ಪೊಲೀಸರು ಹುಡುಕಿ ಬೇಟೆಯಾಡುತ್ತಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಛತ್ತೀಸ್ಗಢದ 4 ಜಿಲ್ಲೆಗಳಲ್ಲಿ ಆಂಟಿ ನಕ್ಸಲ್ ಆಪರೇಷನ್ ನಡೆಯುತ್ತಿದೆ. ಗಡಿ ಭಾಗದ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಹಾಕ್ತಿವೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರದ ಅಬುಜ್ಮಡ್ ಪ್ರದೇಶದಲ್ಲಿ ಭದ್ರತಾ ಪಡೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದ್ರು. ಈ ವೇಳೆ ಮಾವೋವಾದಿಗಳು ಹಾಗೂ ಭದ್ರತಾ ಪಡೆ ನಡುವೆ ಭಾರೀ ಗುಂಡಿನ ಚಕಮಕಿಯೇ ನಡೆದು ಹೋಯಿತು. ಫೈರಿಂಗ್ನಲ್ಲಿ 27ಕ್ಕೂ ಹೆಚ್ಚು ನಕ್ಸಲರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಗುಂಡಿನ ಚಕಮಕಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಬಸವರಾಜು ಕೂಡ ಫಿನಿಶ್ ಆಗಿದ್ದಾನೆ. ಕೆಂಪು ಉಗ್ರರ ಬಳಿ ಇದ್ದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಚಾರಿತ್ರಿಕ ಸಾಧನೆ, ಅಮಿತ್ ಶಾ ಟ್ವೀಟ್. 27 ನಕ್ಸಲರ ಎನ್ಕೌಂಟರ್ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಆಂಟಿ ನಕ್ಸಲ್ ಆಪರೇಷನ್ನಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ ಅಂತ ಬಣ್ಣಿಸಿದ್ದಾರೆ. ನಕ್ಸಲರ ನಿರ್ಮೂಲನೆಯಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಮ್ಮ ಭದ್ರತಾ ಪಡೆ 27 ನಕ್ಸಲರನ್ನ ಹೊಡೆದು ಹಾಕಿದೆ. ನಕ್ಸಲ್ ಚಟುವಟಿಕೆಯ ಬೆನ್ನೆಲುಬು ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಟಾಪ್ ಮೋಸ್ಟ್ ನಾಯಕ ನಂಬಲ ಕೇಶರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಲಾಗಿದೆ. 2026 ಮಾರ್ಚ್ 31ರೊಳಗೆ ನಕ್ಸಲಿಸಂ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಮೋದಿ ಸರ್ಕಾರ ನಿಶ್ಚಯಿಸಿದೆ. ಕರ್ನಾಟಕ ಈಗಾಗಲೇ ನಕ್ಸಲ್ ಮುಕ್ತವಾಗಿದೆ. ಆಂಧ್ರಪ್ರದೇಶದಲ್ಲೂ ಮಾವೋವಾದಿಗಳ ಸರ್ವನಾಶವಾಗಿದೆ. ಛತ್ತೀಸ್ಗಢ, ತೆಲಂಗಾಣದಲ್ಲಿ ಮಾತ್ರ ಅಳಿದುಳಿದ ನಕ್ಸಲರು ಉಸಿರಾಡುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಈ 2 ರಾಜ್ಯಗಳು ಕೂಡ ನಕ್ಸಲ್ ಮುಕ್ತವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2026ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತ ಮಾಡಲು ಅಮಿತ್ ಶಾ ಶಪಥ ಮಾಡಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮಹಾಬೇಟೆಯನ್ನು ನಡೆದಿದೆ. 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಹೊಡೆದುಹಾಕಿದೆ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಕೆಂಪು ಉಗ್ರರ ಮಹಾಬೇಟೆ. ಛತ್ತೀಸ್ಗಢದ ಕಾಡಿನಲ್ಲಿ ಅಡಗಿ ಕೂತಿದ್ದ ನಕ್ಸಲರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಮಾವೋವಾದಿಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 27 ಕೆಂಪು ಉಗ್ರರನ್ನ ಮಟ್ಟ ಹಾಕಿದೆ. ಛತ್ತೀಸ್ಗಢದಲ್ಲಿ ಭಯಾನಕ ಆಪರೇಷನ್. ಭದ್ರತಾ ಪಡೆ ನಕ್ಸಲರ ನಡುವೆ ಫೈರಿಂಗ್. 27 ಮಾವೋವಾದಿಗಳ ಎನ್ಕೌಂಟರ್. 2026 ಮಾರ್ಚ್ 31ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತವನ್ನಾಗಿ ಮಾಡೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಪಥ ಮಾಡಿದ್ದಾರೆ. ಕಾಡಿನೊಳಗೆ ಅವಿತು ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು, ಪೊಲೀಸರು ಹುಡುಕಿ ಬೇಟೆಯಾಡುತ್ತಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಛತ್ತೀಸ್ಗಢದ 4 ಜಿಲ್ಲೆಗಳಲ್ಲಿ ಆಂಟಿ ನಕ್ಸಲ್ ಆಪರೇಷನ್ ನಡೆಯುತ್ತಿದೆ. ಗಡಿ ಭಾಗದ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಹಾಕ್ತಿವೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರದ ಅಬುಜ್ಮಡ್ ಪ್ರದೇಶದಲ್ಲಿ ಭದ್ರತಾ ಪಡೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದ್ರು. ಈ ವೇಳೆ ಮಾವೋವಾದಿಗಳು ಹಾಗೂ ಭದ್ರತಾ ಪಡೆ ನಡುವೆ ಭಾರೀ ಗುಂಡಿನ ಚಕಮಕಿಯೇ ನಡೆದು ಹೋಯಿತು. ಫೈರಿಂಗ್ನಲ್ಲಿ 27ಕ್ಕೂ ಹೆಚ್ಚು ನಕ್ಸಲರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಗುಂಡಿನ ಚಕಮಕಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಬಸವರಾಜು ಕೂಡ
ಫಿನಿಶ್ ಆಗಿದ್ದಾನೆ. ಕೆಂಪು ಉಗ್ರರ ಬಳಿಯಿದ್ದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಚಾರಿತ್ರಿಕ ಸಾಧನೆ, ಅಮಿತ್ ಶಾ ಟ್ವೀಟ್. 27 ನಕ್ಸಲರ ಎನ್ಕೌಂಟರ್ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಆಂಟಿ ನಕ್ಸಲ್ ಆಪರೇಷನ್ನಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ ಅಂತ ಬಣ್ಣಿಸಿದ್ದಾರೆ. ನಕ್ಸಲರ ನಿರ್ಮೂಲನೆಯಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಮ್ಮ ಭದ್ರತಾ ಪಡೆ 27 ನಕ್ಸಲರನ್ನ ಹೊಡೆದು ಹಾಕಿದೆ. ನಕ್ಸಲ್ ಚಟುವಟಿಕೆಯ ಬೆನ್ನೆಲುಬು ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಟಾಪ್ ಮೋಸ್ಟ್ ನಾಯಕ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಲಾಗಿದೆ. 2026 ಮಾರ್ಚ್ 31ರೊಳಗೆ ನಕ್ಸಲಿಸಂ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಮೋದಿ ಸರ್ಕಾರ ನಿಶ್ಚಯಿಸಿದೆ. ಕರ್ನಾಟಕ ಈಗಾಗಲೇ ನಕ್ಸಲ್ ಮುಕ್ತವಾಗಿದೆ. ಆಂಧ್ರಪ್ರದೇಶದಲ್ಲೂ ಮಾವೋವಾದಿಗಳ ಸರ್ವನಾಶವಾಗಿದೆ. ಛತ್ತೀಸ್ಗಢ, ತೆಲಂಗಾಣದಲ್ಲಿ ಮಾತ್ರ ಅಳಿದುಳಿದ ನಕ್ಸಲರು ಉಸಿರಾಡುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಎರಡೂ ರಾಜ್ಯಗಳು ಕೂಡ ನಕ್ಸಲ್ ಮುಕ್ತವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2026ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತ ಮಾಡಲು ಅಮಿತ್ ಶಾ ಶಪಥ ಮಾಡಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಮಹಾ ಭೇಟಿಯನ್ನು ನಡೆದಿದೆ. 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಹೊಡೆದುಹಾಕಿದೆ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಕೆಂಪು ಉಗ್ರರ ಮಹಾಬೇಟೆ. ಛತ್ತೀಸ್ಗಢದ ಕಾಡಿನಲ್ಲಿ ಅಡಗಿ ಕೂತಿದ್ದ ನಕ್ಸಲರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಮಾವೋವಾದಿಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 27 ಕೆಂಪು ಉಗ್ರರನ್ನ ಮಟ್ಟ ಹಾಕಿದೆ. ಛತ್ತೀಸ್ಗಢದಲ್ಲಿ ಭಯಾನಕ ಆಪರೇಷನ್. ಭದ್ರತಾ ಪಡೆ ನಕ್ಸಲರ ನಡುವೆ ಫೈರಿಂಗ್. 27 ಮಾವೋವಾದಿಗಳ ಎನ್ಕೌಂಟರ್. 2026 ಮಾರ್ಚ್ 31ರೊಳಗೆ ಭಾರತವನ್ನ ನಕ್ಸಲ್ ಮುಕ್ತವನ್ನಾಗಿ ಮಾಡೋಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶಪಥ ಮಾಡಿದ್ದಾರೆ. ಕಾಡಿನೊಳಗೆ ಅವಿತು ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು, ಪೊಲೀಸರು ಹುಡುಕಿ ಬೇಟೆಯಾಡುತ್ತಿದ್ದಾರೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯಲ್ಲಿ 27ಕ್ಕೂ ಹೆಚ್ಚು ಕೆಂಪು ಉಗ್ರರನ್ನ ಭದ್ರತಾ ಪಡೆ ಹೊಡೆದು ಹಾಕಿದೆ. ಛತ್ತೀಸ್ಗಢದ 4 ಜಿಲ್ಲೆಗಳಲ್ಲಿ ಆಂಟಿ ನಕ್ಸಲ್ ಆಪರೇಷನ್ ನಡೆಯುತ್ತಿದೆ. ಗಡಿ ಭಾಗದ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿರೋ ಕೆಂಪು ಉಗ್ರರನ್ನ ಭದ್ರತಾ ಪಡೆಗಳು ಹೊಡೆದು ಹಾಕ್ತಿವೆ. ಇವತ್ತು ಛತ್ತೀಸ್ಗಢದ ನಾರಾಯಣಪುರದ ಅಬುಜ್ಮಡ್ ಪ್ರದೇಶದಲ್ಲಿ ಭದ್ರತಾ ಪಡೆ ಸಿಬ್ಬಂದಿ ಕಾರ್ಯಾಚರಣೆ ಮಾಡಿದ್ರು. ಈ ವೇಳೆ ಮಾವೋವಾದಿಗಳು ಹಾಗೂ ಭದ್ರತಾ ಪಡೆ ನಡುವೆ ಭಾರೀ ಗುಂಡಿನ ಚಕಮಕಿಯೇ ನಡೆದು ಹೋಯಿತು. ಫೈರಿಂಗ್ನಲ್ಲಿ 27ಕ್ಕೂ ಹೆಚ್ಚು ನಕ್ಸಲರು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲ, ಗುಂಡಿನ ಚಕಮಕಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಬಸವರಾಜು ಕೂಡ ಫಿನಿಶ್ ಆಗಿದ್ದಾನೆ. ಕೆಂಪು ಉಗ್ರರ ಬಳಿಯಿದ್ದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಜಪ್ತಿ ಮಾಡಲಾಗಿದೆ. ಇದು ಚಾರಿತ್ರಿಕ ಸಾಧನೆ, ಅಮಿತ್ ಶಾ ಟ್ವೀಟ್. 27 ನಕ್ಸಲರ ಎನ್ಕೌಂಟರ್ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಆಂಟಿ ನಕ್ಸಲ್ ಆಪರೇಷನ್ನಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ ಅಂತ ಬಣ್ಣಿಸಿದ್ದಾರೆ. ನಕ್ಸಲರ ನಿರ್ಮೂಲನೆಯಲ್ಲಿ ಇದೊಂದು ಚಾರಿತ್ರಿಕ ಸಾಧನೆ. ಛತ್ತೀಸ್ಗಢದ ನಾರಾಯಣಪುರದಲ್ಲಿ ನಮ್ಮ ಭದ್ರತಾ ಪಡೆ 27 ನಕ್ಸಲರನ್ನ ಹೊಡೆದು ಹಾಕಿದೆ. ನಕ್ಸಲ್ ಚಟುವಟಿಕೆಯ ಬೆನ್ನೆಲುಬು ಸಿಪಿಐ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಟಾಪ್ ಮೋಸ್ಟ್ ನಾಯಕ ನಂಬಲ ಕೇಶವರಾವ್ ಅಲಿಯಾಸ್ ಬಸವರಾಜನನ್ನ ಹೊಡೆದು ಹಾಕಲಾಗಿದೆ. 2026 ಮಾರ್ಚ್ 31ರೊಳಗೆ ನಕ್ಸಲಿಸಂ ಅನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಮೋದಿ ಸರ್ಕಾರ ನಿಶ್ಚಯಿಸಿದೆ. ಕರ್ನಾಟಕ ಈಗಾಗಲೇ ನಕ್ಸಲ್ ಮುಕ್ತವಾಗಿದೆ. ಆಂಧ್ರಪ್ರದೇಶದಲ್ಲೂ ಮಾವೋವಾದಿಗಳ ಸರ್ವನಾಶವಾಗಿದೆ. ಛತ್ತೀಸ್ಗಢ, ತೆಲಂಗಾಣದಲ್ಲಿ ಮಾತ್ರ ಅಳಿದುಳಿದ ನಕ್ಸಲರು ಉಸಿರಾಡುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಈ ಎರಡೂ ರಾಜ್ಯಗಳು ಕೂಡ ನಕ್ಸಲ್ ಮುಕ್ತವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.